ಲಕ್ಷ ವಿದ್ಯಾರ್ಥಿಗಳು ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ಹಗಲು ರಾತ್ರಿ ಅನ್ನದೆ ಓದಿ ಪರೀಕ್ಷೆ ಬರೀತಾರೆ. ಆದರೆ ಕೇಂದ್ರ ಸರ್ಕಾರದ ಶಿಕ್ಷಣ ಇಲಾಖೆಯ ವೈಫಲ್ಯ, ಅಲ್ಲಿರುವ ಭ್ರಷ್ಟರು 13 ಮಕ್ಕಳಿಗೆ ಪ್ರಶ್ನೆ ಪತ್ರಿಕೆಯನ್ನ ಕೊಡ್ತಾರೆ. ಅಂದ್ರೆ ನೀವು ಪರೀಕ್ಷೆಯಲ್ಲಿ ಪಾಸ್ ಆಗಿ ನೀವು ಡಾಕ್ಟರ್ ಆಗಿ ಕೋಟಿಗಟ್ಟಲೆ ಹಣ ಸಂಪಾದನೆ ಮಾಡ್ರಿ ಅಂತೇಳಿ ಈ ಶಿಕ್ಷಣ ಇಲಾಖೆ ಜವಾಬ್ದಾರಿ ಇರುವಂತವರು ಇನ್ಕ್ಲೂಡ್ ಶಿಕ್ಷಣ ಮಂತ್ರಿ ಕೇಂದ್ರ ಅದು ಗಮನಕ್ಕೆ ಬರುತ್ತೆ. ಆಗ ಕೇಂದ್ರ ಸರ್ಕಾರ ಇಲ್ಲ ಪುನಃ ಪರೀಕ್ಷೆ ಮಾಡ್ತೇವೆ, ಇದನ್ನು ಬ್ಯಾನ್ ಮಾಡ್ತೇವೆ ಅಂತಾರೆ. ಆದ್ರೆ 22 ಲಕ್ಷ ವಿದ್ಯಾರ್ಥಿಗಳು ಹಗಲು ರಾತ್ರಿ ಓದಿದ್ರಲ್ಲ, ಅವರು ಮಾನಸಿಕ ಸ್ಥೈರ್ಯವನ್ನು ಕಳೆದುಕೊಳ್ತಾರೆ. 22 ಜನ ವಿದ್ಯಾರ್ಥಿಗಳು ನಮಗೆ ಪುನಃ ಪರೀಕ್ಷೆ ಬರಲಿಕ್ಕಾಗೋದಿಲ್ಲ, ನಮಗೆ ಬದುಕೇ ಬೇಡ ಅಂತೇಳಿ ಆತ್ಮಹತ್ಯೆಯನ್ನು ಮಾಡಿಕೊಳ್ತಾರೆ. ಪಾಪ ಈ ಭ್ರಷ್ಟರು ಏನು ಸೋರಿಕೆ ಮಾಡಿದ್ರಲ್ಲ, ಇದರ ಪರಿಣಾಮ ಆ 22 ಭಾರತ ದೇಶವನ್ನು ಕಟ್ಟಬೇಕು, ಈ ದೇಶ ಸೇವೆಯನ್ನು ಮಾಡಬೇಕು ಅಂತ ಏನು ಅಂದುಕೊಂಡಿದ್ರು, ಇವತ್ತು ಸ್ವರ್ಗಸ್ಥರಾದ್ರು, ಹುತಾತ್ಮರಾದ್ರು. ಅದಕ್ಕೆ ಕಾರಣ ಯಾರು? ಕೇಂದ್ರ ಸರ್ಕಾರ, ಅದು ಶಿಕ್ಷಣ ಇಲಾಖೆಯ ಧರ್ಮೇಂದ್ರ ಪ್ರಧಾನ್. ನಾನು ನರೇಂದ್ರ ಮೋದಿ ಅವರಿಗೆ ಹೇಳಿಕೆ ಅಷ್ಟೇ ಕೊಡ್ತೇನೆ, ಈ ದೇಶದಲ್ಲಿ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತೀರಿ, ತಮ್ಮ ವಿರೋಧ ಪಕ್ಷದ ನಾಯಕರನ್ನ ಜೈಲಿಗೆ ಕಳಿಸ್ತೀರಿ, ತಮ್ಮದೇ ಪಕ್ಷದ ತಮ್ಮದೇ ಮಂತ್ರಿ ಇಷ್ಟೊಂದು ಭ್ರಷ್ಟಾಚಾರ ಮಾಡಿದ್ರು, ವಿದ್ಯಾರ್ಥಿಗಳು ಕೇಳ್ಕೊಂಡ್ರು ಆ ಭ್ರಷ್ಟನನ್ನ ವಜಾಗೊಳಿಸ್ರಿ ಅಂತ. ಆದ್ರೆ ಇದುವರೆಗೂ ನೀವು ಅವರನ್ನ ಶಿಕ್ಷಣ ಸಚಿವರಿಂದ ತೆಗಿಲಿಕ್ಕಾಗಲಿಲ್ಲ. ಯಾಕಾಗಲಿಲ್ಲ? ಹಾಗಾದ್ರೆ ಭ್ರಷ್ಟರನ್ನ ನೀವಿಟ್ಕೊಂಡಿದ್ದೀರಿ, ಅದರಲ್ಲೂ ನಿಮ್ಮ ಪಾಲು ಇದೆ ಅಂತ ಹೇಳುವಂತ ಮಾತನ್ನು ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಆದ್ರೆ ಆ ಮಕ್ಕಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇವತ್ತು ತಾವೇನ್ ಮಾಡಿದ್ರಿ? ಪಾಪ ಮುಕ್ತ ಪೊಲೀಸರಿಗೆ ಆರ್ಡರ್ ಮಾಡಿ ನೀವು ಆ ಮಕ್ಕಳ ಮೇಲೆ ಹಲ್ಲೆ ಮಾಡ್ರಿ, ಆ ಮಕ್ಕಳ ಮೇಲೆ ಲಾಠಿ ಚಾರ್ಜ್ ಮಾಡ್ರಿ, ಇಲ್ಲ ಅಂದ್ರೆ ನಿಮ್ಮನ್ನು ಮನೆಗೆ ಕಳಿಸ್ತೀವಿ ಅಂತೇಳಿ ಪಾಪ ಪೊಲೀಸರಿಗೆ ಹೆದರಿಕೆ ಹಾಕಿ ಅವರಿಂದ ನೀವು ಮಕ್ಕಳ ಮೇಲೆ ಹಲ್ಲೆ ಮಾಡಿಸಿದ್ರಿ. ಇದೆಂತ ಘೋರ ಅನ್ಯಾಯ! ಈ ಅನ್ಯಾಯವನ್ನ ವಿರೋಧ ಪಕ್ಷದ ಮುಖಂಡರು ಟೀಕೆ ಮಾಡಿದ್ರೆ, ಆ ಮಕ್ಕಳ ಪರವಾಗಿ ನಿಂತ್ರೆ ಅವರಿಗೆ ದೇಶದ್ರೋಹಿಗಳ ಪಟ್ಟ ಕಟ್ತಾ ಇದ್ವಿ. ನಿನ್ನೆ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ನಿಮ್ಮದೇ ಆದ ಶಾಸಕ ದಿನಾಕರ್ ಶೆಟ್ಟಿ ಪ್ರತಿಭಟನೆ ಮಾಡ್ತಾರೆ, ಪ್ರೆಸ್ ಮೀಟ್ ಮಾಡ್ತಾರೆ, ವಿರೋಧ ಪಕ್ಷರು ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ. ಅಂದ್ರೆ ಮಕ್ಕಳ ಪರವಾಗಿ ನಿಲ್ಲೋದು, ನ್ಯಾಯದ ಪರವಾಗಿ ನಿಲ್ಲೋದು ರಾಜಕಾರಣನ? ನಾನು ನರೇಂದ್ರ ಮೋದಿ ಅವರೇ ನಿಮಗೆ ಒತ್ತಾಯ ಮಾಡ್ತಾ ಇದ್ದೇನೆ. 2014ರಲ್ಲಿ ಬಿಜೆಪಿ ಅವರು ನಿಮ್ಮನ್ನ ಈ ದೇಶದ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡ್ತಾರೆ. ಚುನಾವಣೆ ಹತ್ರ ಬಂದಿದೆ, ಇಡೀ ದೇಶದ ನಾಗರಿಕರನ್ನು ಉದ್ದೇಶಿಸಿ ನೀವು ಮಾತಾಡ್ತೀರಿ. ಈ ದೇಶದ ಯುವಕರೇ, ವಿದ್ಯಾರ್ಥಿಗಳೇ, ನಾನು ಅಧಿಕಾರಕ್ಕೆ ಬಂದೆ, ಪ್ರತಿ ವರ್ಷ 2 ಕೋಟಿ ಉದ್ಯೋಗವನ್ನು ನಿಮಗೆ ಕೊಡ್ತೇನೆ, ಈ ದೇಶದಲ್ಲಿ ಭ್ರಷ್ಟಾಚಾರವನ್ನ ಬೇರು ಸಮೇತ ಕಿತ್ತಾಕ್ತೇನೆ, ಭ್ರಷ್ಟರನ್ನ ಜೈಲಿಗೆ ಕಳಿಸ್ತೇನೆ, ವಿದೇಶದಲ್ಲಿ ಕಪ್ಪು ಹಣವನ್ನು ತರ್ತೇನೆ, ಅಚ್ಚೇ ದಿನ ಕೊಡ್ತೀನಿ ಅಂತ ಹೇಳಿದ್ರಿ. ಆದ್ರೆ ನೀವು ಬಂದು 12-13 ವರ್ಷ ಆಯ್ತು. ಈ ದೇಶದಲ್ಲಿ ಭ್ರಷ್ಟರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅದಾನಿ, ಅಂಬಾನಿ ಅಂತ ಶ್ರೀಮಂತರು ಪ್ರತಿನಿತ್ಯ ಕೋಟಿಗಟ್ಟಲೆ ಹಣ ಸಂಪಾದನೆ ಮಾಡ್ತಾ ಇದ್ದಾರೆ. ಬಡವರು ಬೀದಿಗೆ ಬರ್ತಾ ಇದ್ದಾರೆ, ಅಮಾಯಕರು ಸಾಯ್ತಾ ಇದ್ದಾರೆ, ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ, ದಲಿತರ ಮೇಲೆ ಅನ್ಯಾಯ ಆಗ್ತಾ ಇದೆ. ನಿಮ್ಮ ಹತ್ರ ಏನೂ ಮಾಡ್ಲಿಕ್ಕಾಗಲಿಲ್ಲ. ನೀವು ಒಬ್ಬ ವಚನ ಭ್ರಷ್ಟ, ನೀವೊಬ್ಬ ದೇಶದ್ರೋಹಿ, ನೀವು ಈ ದೇಶವನ್ನು ಆಳೋದಕ್ಕೆ ನಾಲಾಯಕಿದ್ದೀರಿ. ನೀವು ಏನಾದರೂ ಧರ್ಮೇಂದ್ರ ಪ್ರಧಾನರನ್ನು ವಜಾಗೊಳಿಸದೆ ಹೋದ್ರೆ ಇನ್ನು 8 ದಿವಸದಲ್ಲಿ ನಾವು ವಿದ್ಯಾರ್ಥಿಗಳನ್ನೆಲ್ಲ ಸೇರಿಸಿಕೊಂಡು, ನಿನ್ನೆ ಬಹುತೇಕ ವಿದ್ಯಾರ್ಥಿಗಳು ನನಗೆ ಫೋನ್ ಮಾಡಿದ್ರು, ನಾವು ಬರ್ತೀವಿ ಅಂತ. ಇಲ್ಲ, ನೀವು ಯಾರೂ ಬರೋದು ಬೇಡ, ನಿಮ್ಮನ್ನ ಕರೆಸ್ಕೊಳ್ಳೋದಕ್ಕೆ ನಾವು ಅಧಿಕೃತವಾಗಿ ಪರ್ಮಿಷನ್ ತೆಗೆದುಕೊಳ್ಬೇಕಾಗುತ್ತೆ ಅಂತ ನಾವು ಈಗಾಗಲೇ ಅವರಿಗೆ ಮಕ್ಕಳಿಗೆ ಹೇಳಿದ್ದೇವೆ. ಇನ್ನು 8 ದಿನದಲ್ಲಿ ಅವರನ್ನು ವಜಾಗೊಳಿಸದೆ ಹೋದ್ರೆ ಎಲ್ಲ ವಿದ್ಯಾರ್ಥಿಗಳನ್ನ ಸೇರಿಸಿಕೊಂಡು ನಿಮ್ಮ ವಿರುದ್ಧ, ನಿಮ್ಮ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ ಅಂತ ಒಂದು ಎಚ್ಚರಿಕೆಯನ್ನು ಕೊಡ್ತಾ ನಾವು ಈಗ ತಹಸೀಲ್ದಾರ್ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿ ಕೊಡ್ತಾ ಇದ್ದೇವೆ. ಎಲ್ಲಿಯ ತನಕ ಹೋರಾಟ